ಅಯ್ಯೋ ಅಯ್ಯೋ ಕಾಳು ಮುಂದೆ ನಂಗೆ ತಿಳಿಯೋದಲ್ಲೇ ನಂಗೆ ತಿಳಿಯೋದು ನೀನು ಆ ಬಟ್ಟೆಗಳು ಯಾವಾಗ ಇಟ್ಕೊಂಡು ನಂಗೆ ತಿಳಿಯೋದು ಎಲ್ಲರಿಗೂ ಹೊಟ್ಟೆ ಗುಂಡಿಗಿರ್ತದೆ ನಿಂಗೆ ಒಂದು ದಿವಸ ಹತ್ತಿರ್ತದೆ ಒಂದು ದಿವಸ ಇರ್ತಿರ್ತದೆ ಅದಕ್ಕೆ ನಾನು ಹೋಗಿ ಪಂಡಿತರು ಕರ್ಕೊಂಬಂದಿದ್ದು ಆಯ್ತಾ ಮರ್ಯಾದೆ ನಿಂಗ ಚೆನ್ನಾಗಿ ಹಾಂ ಸುಳ್ಳು ಯಾಕೆ ಹೇಳ್ತೀಯ ಬಸ್ರಿ ಬಾಣಂತಿ ಅಂತ ಎದುರು ಬಿದ್ದೋಗ ಹೇಳಮ್ಮ ಎಂತ ತವ್ರಿಗೋ ಸಾವು ಬರ್ತದೆ ಇವಳಿಗೆ ಸಾವು ಬರಿಲ್ಲಲ್ಲ ಮಾತಾಡೇ ಸುರ್ಪ್ನಕ್ಕೆ ಮಾತಾಡ ಲೈ ಬರೀ ಮಾತನಾಗ ಮಾತಾಡ್ತಾ ಇದೆಯಾ ಎಡಾಕ ಹೇಳ್ತೀನಿ ಅವಳ್ಗ ಯಾವಾಗಲೇ ಇವಾಗ ಅವಳಿಗೆ ಒಯ್ದೊಯ್ದು ನಾವು ಇದಾಗೋದಷ್ಟೇ ಅವಳು ಮೈಕೆ ಅಂತ ತಗ್ಲಲ್ಲ ನಿನ್ನಂಗೆ ಅವಳು ಮೂರು ಬಿಟ್ಟವಳು ಲೇ ನೋಡ್ಕ ನಾನು ಅಷ್ಟೇ ಇನ್ನ ಅವನ ನಿನ್ನಂಗೆ ಮೂರು ಬಿಟ್ಟವಳು ಅವಳು ಮೂರು ಬಿಟ್ಟವಳು ಊರು ದೊಡ್ಡವರಂತೆ ಹಂಗೆ ಕತೆ ಲೇ ಅವಳ ಕತೆ ನೋಡ ಏನು ನೋಡೋದು ಅವಳ ಕತೆ ಪಂಡಿತರು ಕರ್ಕೊಂಬಂದು ನೋಡ್ಸಿದ್ರೆ ಇಲ್ಲ ಬಸ್ರಿ ಇಲ್ಲ ಬಾಣಂತಿ ಇಲ್ಲ ಅಂತ ಹೇಳ್ತಾಳೆ ನೋಡು ಏನು ಆಟ ಆಡ್ಲು ಇವಳು ಸಾವಿರೋಜೆ ರವೆ ಉಂಡುಗಳು ಶೊಗ್ಲಿಗಳು ನಿಪ್ಪಟ್ಟುಗಳು ಕಜ್ಜಿಕಾಯಿ ಮಾಡಿಕ್ಕಿದ್ದೆ ತಿನ್ನೇ 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 ತಿನ್ನಿ ಅಂತ ಕಿಲಾಡಿ ಅಂತ ಏನು ಮಲೇಶೆ ನೀವು ನನ್ನನ್ನು ಏನಾದರೂ ಅನ್ಕೊಳ್ರಿ ಏನಾದರೂ ಬಿಟ್ರಿ ನನಗೆ ಮಾತ್ರ ಇವಳು ಸವಾಸ ಬೇಡ ದಯವಿಟ್ಟು ಬೇಡವೇ ಬೇಡ ಇವಳು ಸವಾಸಕ್ಕೊಂದು ನಮಸ್ಕಾರ ಯಾಕಪ್ಪ ಅವತ್ತು ಕರ್ಕೊಂಡು ಓಡೋಗ ಗಟ್ಟಿಲಿಲ್ಲ ಕರ್ಕೊಂಡು ಓಡೋಗೋಗ ಹಿಂಗೇನ ಮಾಡಿದ್ದಿದ್ರೆ ಕಾರ್ ಹಚ್ಬಿಟ್ಟು ಮೇಲೆ ಆಕ್ಸಿಡೆಂಟ್ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ನಿ ಇವಳು ಇಂಥ ಚಿಮಿನಿ ಅಂತ ನನಗೆ ತಿಳಿದು ಅಲ್ಲ ಬಸ್ರಿ ಅಂತ ಹೇಳ್ಬಿಟ್ಟು ಅದು ಇದು ಬೇಕು ಅಂತ ಹೇಳಿ 10,000 ರೂಪಾಯಿ ಹಾಕ್ಸ್ಕೊಂಡವಳೆ ನನ್ನ ಕೈಯಾಗ ಫೋನ್ಪೇ ಮಾಡಿಸ್ಕೊಂಡವಳೆ ಇವಳು ಇನ್ನೆಷ್ಟು ಕಿಲಾಡಿ ಇಡಬೇಡ ಅಲ್ಲ ಪ್ರೀತಿ ಮಾಡಿಬಿಟ್ಟು ಕರ್ಕೊಂಡು ಓಡೋಗೋಗ ಎಲ್ಲಿ ಕಂಡಿದ್ದೆ ಜ್ಞಾನ ನೀನು ಎಲ್ಲೋ ಇಟ್ಕೊಂಡಿದ್ದೆ ಹಾಂ ಅವಳು ನಿಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದು ಯಾಕೆ ಕೂತ್ಕೊಂಡವಳೆಲ್ಲ ನೀವು ಕೊಡ್ತಾ ಇರೋ ಕಾಟ ಸಹಿಸೋಕ್ಕಾಗ್ತೀರಾ ಪ್ರೀತಿ ಮಾಡೋವಾಗ ಬೇಕಾಗಿತ್ತು ನನ್ನ ಮಗಳು ಇವಾಗ ಬೇಕಾಗಿಲ್ಲ ನೀನೊಬ್ಬನ ಕರೆಕ್ಟಾಗಿ ಇದ್ದಿದ್ರೆ ಅವಳೇನು ಈಗ 3 ದಿವ್ಸಕ್ಕೊಂದ್ಸತಿ ನಮ್ಮ ಮನೆಗೆ ಬರ್ತಾಯಿದ್ಲು ಹಾಂ ಇವಳು ಮನೆಗೆ ವಯಸ್ಸಾಗಿರೋರು ಇಬ್ಬರವ್ರೆ ನಮ್ಮ ಮಾವನು ನಮ್ಮ ಅಮ್ಮನು ಅವ್ರಿಗೆ ಒಂದು ಲೋಟ ಕಾಪಿ ಮಾಡ್ಕೊಳಕ್ಕೆ 100 ಆಟ ಆಡ್ತಾಳೆ ಒಂದು ಲೋಟ ಕಾಪಿ ಮಾಡಿಕೊಟ್ರೆ ಏನಾಗ್ತದೆ ಏನು ಸೌದೋಗ್ಬಿಡ್ತಾಳೆ ಇವಳು ನೋಡಪ್ಪ ಅದೆಲ್ಲ ಕತೆ ಬೇಕಾಗಿಲ್ಲ ಆಯಿತಾ ನಿಮ್ಗೇನ ಒಂದಿಷ್ಟು ಆಧಾರ ಬೇಕಂದರೆ ಹೇಳ್ರಿ ಕೊಡ್ತೀನಿ ಇವಳು ಸವಾಸ ನನಗೆ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ಇವತ್ತಿಂತ ದೊಡ್ಡ ಸುಳ್ಳು ಹೇಳಿರೋರು ನಾಳೆ ಇನ್ನೊಂದು ಕೆಲಸ ಮಾಡ್ತಾಳೆ ಅವಾಗ ಏನು ಮಾಡೋದು ನಾನು ಮುಚ್ಚ ಬಾಯಿ ಮುಚ್ಚಿಬಿಡು ಬಾಯಿ ತೆಗಿಬೇಡ ನಾನೇ ಕೈಯ ಮುಚ್ಚಬೇಕು ಬಾಯಿ ನೀನು ಮುಚ್ಚಯ್ಯ ಬಾಯಿ ಏನಯ್ಯ ನಿನ್ನ ಮಗಳಿಗೆ ಬುದ್ಧಿ ಕಲ್ಸ್ಕೊಟ್ಟಿದ್ಯಾ ನೀನು ನಾವಾಗ ಬುದ್ಧಿ ಕಲ್ಸ್ಕೊಟ್ಟಿದ್ಯಾ ನಿನ್ನ ಮಗಳ್ಗ ಹಾಂ ನೋಡೋ ಜಾಸ್ತಿ ಮಾತಾಡಬೇಡ ನೀನು ಲೇ ದೊಡ್ಡೋನೆ ಮಲ್ಲೇಶಿಯ ಸುಮ್ಮನೆ ಇರಪ್ಪ ಯಾಕಪ್ಪ ದೊಡ್ಡೋನೆ ಸುಮ್ಮನೆ ಇರಬೇಕು ನೀನು ಯಾಕೆ ಹುಡುಗನ ಬೈತಾ ಇರೋದು ಮತ್ತೆ ನೋಡ್ಗುಂದಡಮ್ಮ ಹೆಂಗೆ ಮಾತಾಡ್ತಾನ ಅವನು ಬೇಡ ಅಂತ ಅವತ್ತು ಕರ್ಕೊಂಡು ಒಳಗೆ ಹೋಗಿ ಇವ್ನು ಜ್ಞಾನ ಇರಲಿಲ್ಲ ಏನು ದೊಡಮ್ಮ ಜ್ಞಾನ ಕೆಟ್ಟಂತ ಇವಾಗ ಪ್ರತಿಯೊಂದಕ್ಕೂ ಅವಳನ್ನ ಬಡಿಯೋದು ಮಾಡ್ತಾನಂತೆ ಯಾಕೆ ಹೊಡಿಬೇಕು ಹೇಳು ಹೇಳಿದ ಮಾತು ಕೇಳಿಲ್ಲ ಅಂದರೆ ಹೊಡಿತಾ ಇರೋದೆ ಮುಚ್ಕೊಳಯ್ಯ ಬಾಯಿ ಇಲ್ಲಿ ಯಾರು ಕೈಗೆ ಬೆಳಗ್ಗೆ ತೊಟ್ಕೊಂಡಿಲ್ಲ ಮುಚ್ಕೊಬೇಕು ಬಾಯಿ ಯಾರ ಹತ್ರ ಮಾತಾಡ್ತಾ ಇದೆಯಾ ನೀನು ಹುಷಾರು ಏನಯ್ಯ ಮಾಡ್ತೀಯ ನೀನು ಏನು ಮಾಡ್ತೀಯ ನೀನು ನಿನ್ನ ಕೈಗೆ ಏನಾಗ್ತದೆ ಲೇ ಕದಿರಿರ ಮಲೇಶಿ ಯಾಕ ಮಲೇಶಿ ಲೇ ದೊಡ್ಡನ ಕದಿರಿರ ಇಷ್ಟು ಮಾತಾಡಿದ್ಮೇಲೆ ನಿನ್ನ ಮಗಳು ನಾನು ಕರ್ಕೊಂಡು ಹೋಗಲ್ಲ ಅಂದರೆ ಹೋಗಲ್ಲ ನನಗೆ ಬೇಕಾಗಿಲ್ಲ ನಿನ್ನ ಮಗಳು ಲೇ ಬೇಡ ಹೋಗಲ್ಲ ಹೋಗ ಏನ ನೀನು ಕರ್ಕೊಂಡು ಹೋಗೋದು ಸಾಕಾಗಿ ಹೋಗ್ತಾ ಇಲ್ದ ನನ್ನ ಮಗನು ನೀನೇನ ಕರ್ಕೊಂಡು ಹೋಗ್ತೀಯಾ ನಿನಗೆ ಒಂದು ಊಟಕ್ಕೆ ಗತಿ ಇಲ್ಲೇನು ಇನ್ನು ನನ್ನ ಮಗಳನ್ನ ಹೆಂಗೆ ಸಾಕ್ತೀಯ ನೀನು ಬೋಲಿ ನನ್ನ ಮಗಳು ನೋಡ್ಕೊಂಡು ಮಾತಾಡ ಏನು ಹಂಗೆ ಮಾತಾಡ್ತಾ ಇದೆಯಾ ನಿನ್ನಂಥವ್ರು 100 ಜನ ಸಾಕಷ್ಟು ಕೆಪಾಸಿಟಿ ಆಯ್ತು ನಂಗೆ ನೋಡ್ಕೊಂಡು ಮಾತಾಡ ಅಂತ ಬೋಳಿ ನನ್ನ ಮಗಳು ಯಾಕೋ ಸಾಕಲ್ಲ ಅಂತೀಯಾ ಯಾಕೋ ಕರ್ಕೊಂಡು ಹೋಗಲ್ಲ ಅಂತೀಯಾ ಕರ್ಕೊಂಡು ಓಡೋಗೋಗಿ ಹೆಂಗಿತ್ತು ಇವಾಗ ಏನೋ ಮಾತಾಡ್ತಾ ಇರೋದು ನಿನ್ನ ಮಗಳ ಹತ್ರ ಇರೋ ಕುಚ್ಚೆಷ್ಟು ನನಗೆ ಇರಿಸ್ತಾ ಇಲ್ಲ ಬೇಕಾಗಿಲ್ಲ ನಿನ್ನ ಮುಖದ ಮೇಲೆ 5 ಲಕ್ಷ 6 ಲಕ್ಷ ಬಿಸಾಕಿ ನಿನ್ನ ಮಗಳಿಗೆ ಡೈವರ್ಸ್ ಕೊಡ್ತೀನಿ ನಾನು ಇರೋಲಕ್ಕೆ ಅದು ಕೊಡ್ಕುತ್ತು ಹಾಳಾಗಿ ಹೋಗ್ಕೊಳ್ಳಿ ನಾನು ಮಾಡಿರೋ ತಪ್ಪಿಗೆ ನಾನೇ ಪಶ್ಚಾತ್ತಾಪ ಮಾಡ್ಕೊತೀನಿ ನಿನ್ನ ಮುಖದ ಮೇಲೆ 5 ಲಕ್ಷ ಬಿಸಾಕ್ತೀನಿ ಲೇ ನೋಡ್ಕೊಂಡು ಮಾತಾಡೋ ಜಾಸ್ತಿ ಮಾತಾಡಬೇಡ ನೀನು ನೋಡ್ಕೊಂಡೆ ಮಾತಾಡ್ತಾ ಇರೋದಯ್ಯ ನೋಡ್ಕೊಂಡೆ ಮಾತಾಡ್ತಾ ಇರೋದು ರೋಷಕ್ ನೀನು ಬಾಯಿ ಮುಚ್ಕೊಂಡು ಇರ್ತೀಯಾ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಬಾಯಿ ಮುಚ್ಕೊಂಡು ಇದ್ದೆ ಇವತ್ತು ನಮ್ಮ ಪರಿಸ್ಥಿತಿಗೆ ಹಿಂಗೆ ಆಗಿರೋದು ಒಬ್ಬರು ಸುದ್ದಿ ಯಾಕ ಒಬ್ಬರು ಪ್ರಸ್ತಾಪ ಯಾಕ ಅಂತ ಅನ್ಕೊಂಡು ಬಾಯಿ ಮುಚ್ಕೊಂಡು ಇದ್ದಿದ್ದಕ್ಕೆ ಇವತ್ತು ನಮ್ಮ ಮನೆಯವರೆಲ್ಲ ಬೀದಿಗೆ ಬರ್ತಾ ಇರೋದು ಬಾವಾ ನೋಡ್ದೇನು ರಾಮು ಬಾವಾ ನೋಡ್ದಾ ಇವಳು ಎಷ್ಟು ಮೋಸ ಮಾಡಿಬಿಟ್ಲು ನಕ್ಕ ಹಾಂ ಬಸ್ರಿ ಅಂತ ಹೇಳ್ಬಿಟ್ಟು 10,000 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡವಳೆ ನನ್ನ ಹೆಂಡತಿ ಬಸ್ರಿ ಅಲ್ಲ ಅಂತ ನಾನು ಅಲ್ಲಿಂದ ಎದ್ದು ಬಿದ್ದು ಓಡಿ ಬಂದರೆ ನಾನು ಬರೋಷ್ಟಲ್ಲೇ 3 ಪಂಡಿತರು ಮನೆಯಾಗಿದ್ರು ನೋಡಿದ್ರೆ ಬಸ್ರಿನೂ ಇಲ್ಲ ಬಾಣಂತಿನೂ ಇಲ್ಲ ನೋಡ್ದೇನು ಬಾವಾ ಹಾಂ ಇವಳೇನು ಬುದ್ಧಿವಂತಲ ಇರೋರೆಲ್ಲ ಬಕ್ರಾಗ್ಲಾ ಇಂಥವಳ ಜೊತೆಗೆ ನಾನು ಸಂಸಾರ ಮಾಡಬೇಕಾ ನನಗೆ ಅವಶ್ಯಕತೆ ಇಲ್ಲ ಬಾವಾ ನಾನಂತೂ ಇವಳ ನಮ್ಮ ಮನೆಗೆ ಕರ್ಕೊಂಡೋಗಲ್ಲ ಬೇಕಾಗಿಲ್ಲ ಇವಳು ಮಲೇಶಿ ದುಡುಕಿ ಮಾತಾಡಬೇಡ ಏನು ದುಡುಕಿ ಮಾತಾಡಬೇಡ ಬಾವಾ ಎಷ್ಟಂತ ಸಹಿಸ್ಕೊಳ್ಳೋದು ಹೇಳು ಭೂಮಿವರೆಗೂ ತಲೆ ಬಗ್ಸ್ಬೋದು ಏನು ಭೂಮಿ ಒಳಗೂ ಬಗ್ಸೋಕ್ಕಾಗ್ತೈತಾ ಎಲ್ಲಿಗೆ ಸಾಧ್ಯ ಹೇಳು ಬಾ ನಾವು ಹೊರಗಡೆ ಹೋಗಿ ಬರೋಣ ಬಾ ಇಲ್ಲ ಹೋಗ್ಬವ ನಾನು ಊರಿಗೆ ಹೋಗ್ತೀನಿ ನಾನು ನಿರ್ಧಾರ ಮಾಡಿಬಿಡ್ತೀನಿ ಇವಳು ಸವಾಸ ನನಗೆ ಬೇಕಾಗಿಲ್ಲ ಬಾ ಅಂತ ಹೇಳಿದ್ನಲ್ಲ ನಾನು ಬಾ ಹೋಗಿ ಅಂತೆ ಬಾ ನನಗೆ ಬೇಡ ಬವ ನಾನು ಡೈವರ್ಸ್ ತಗೊಂತೀನಿ ಇವಳು ಸವಾಸ ನನಗೆ ಬೇಕಾಗಿಲ್ಲ ಸರಿ ಬಾ
ಅಲ್ಲೋ ನಿನ್ನ ಮಗಳಾಗ ತಪ್ಪಿಕೊಂಡು ನಿನ್ನ ಹೊಟ್ಟೆ ಉದ್ಯೋಗ ಆ ಹುಡುಗನ ಬೈತಾ ಇದೆಯಲ್ಲೋ ನಿನ್ನ ಮಗಳೇನು ಕಮ್ಮಿ ಸಿತ್ರಂಗಿ ಮುಂಡನೇನೋ ಇವಳು ಹೊಟ್ಟೆ ಉದ್ಯೋಗ ಇವಳ್ದೊಂದು ಸಾವಾಗ್ಬಿಟ್ಟದಲ್ಲ ನಮ್ಗೆ ಬಟ್ಟಿಗೆ ಎತ್ಕೊಂಡು ಓಡೋಗು ಅಂತ ನಾವೇನು ಹೇಳಿದ್ರೇನೋ ಇವಳ್ಕ ಇವಳ ತಾನೇ ಅವನಿಂದ ಓಡೋದಳ ನಾವೆಲ್ಲ ಇಷ್ಟು ಮಾತಾಡ್ತಾ ಇದ್ದೀರಿ ಹೆಂಗೆ ಕೂತಾಳೆ ನೋಡು ಕಿಲಾಡಿ ಇವಳು ಅಂತಿಂತ ಕಿಲಾಡಿ ಅಲ್ಲ ಅವನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಪೇಸಪ್ಪಗೋ ವಾಟ್ಸಪ್ಪಗೋ ನೋಡ್ಕೊಂಡು ಓಡೋಗ್ಬೇಕು ಅಂತ ಇರೋ ನನ್ನ ಸೌತಿ ಇವಳು ಓಡೋಗ್ಬಿಡೋಣ ಅಂತ ನಂಗೆ ಅದೇ ಕೆಲಸ ಸಿಕ್ತವರಿಂದ ಎಲ್ಲ ಓಡೋಗೋದು ಅದೇ ಕೆಲಸನೇ ಇವಾಗ ಮಾಡ್ಕೊಂಡಿರೋದು ನೀನು ಲೇ ನಿಮ್ಮ ಅಪ್ಪನ ಕೇಳ್ಬಿಟ್ಟು ಏನೋ ಒಂದು ನಿರ್ಧಾರ ಮಾಡಿಸ್ಬೇಕಪ್ಪ ಇವಳ್ದು ಇಲ್ಲ ಅಂತಂದ್ರೆ ಇವಳು ಆಡ್ದಂಗೆ ನಾವು ಆಡೋಕ್ಕಾಗಲ್ಲ ಆ ಶೈತಾನೆ ನೋಡು ಬಂದು ನಾಮಕರಣ ಮುಗಿಸ್ಕೊಂಡು ಹೆಣ್ರುಗಳನ್ನೋರಿಬ್ರು ಓಡ ಆಸ್ಪತ್ರೆಗೆ ಟೈಮ್ ಆತೈತೆ ಅಂತ ಅವಳು ನೋಡಿದ್ರೆ ಹೊಟ್ಟೆ ಉರಿತದೆ ನಂಗೆ ಇರೋದೇ ಇಲ್ಲ ಇಲ್ಲಿ ಈ ನನ್ನ ಸೊತ್ತಿ ಅವಳೇ ಇವಳು ಸ್ನೇಹಿ ಇವಳನ್ನ ಏನು ಮಾಡ್ಬೇಕನ್ನೋದು ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಹೋಗಪ್ಪ ಇವಳು ಹೊಟ್ಟೆ ಉರಿದೋಗ ಬಸ್ರಿ ಅಂತಂದು ಯಾರೋ ನೋಡ್ಕೊಳ್ಳಿ ಬಿಡು ಒಂದು ಮಗು ಆದ್ಮೇಲೆ ನಾ ಬುದ್ಧಿ ಕಲಿತಾಳೆ ಅಂತ ನಾನು ಅನ್ಕೊಂಡ್ರೆ ಈ ಕಿಲಾಡಿ ಈ ಕೆಲಸ ಮಾಡೋಳಲ್ಲ ನೋಡ್ದನಮ್ಮ ಅವ್ನು ಹೆಂಗೆ ಮಾತಾಡ್ತಾನೆ ಮಲ್ಲೇಶ್ ನೀನು ಬಾಯಿ ಮುಚ್ಕೊಂಡಿರ್ತೀರ ಅವನ್ನ ಕೆದಕ್ತಾ ಇದ್ರೆ ಇವತ್ತು ಅವನಿಂದ ಓಡೋದು ನಾಳೆ ಇನ್ನೊಬ್ಬನಿಂದ ಓಡೋತಾಳೆ ಇನ್ನು ಅದೇ ಕೆಲಸ ಅವತ್ತು ಅವಳು ಕರ್ಕೊಂಬರ್ಕೊಂಡು ನೀನು ಅಪ್ಪನ ಕಮ್ಮಿ ಆಗಿದ್ರಮ್ಮ ಅಲ್ಲ ಮಗಳು ಕಮ್ಮಿ ಆಗೋದು ಏಯ್ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಿಂದಾಗ ಬಾಯಿ ಮುಚ್ಕೊಂಬಿಡಪ್ಪ ಲೇ ಎಲ್ಲರೂ ಸುಮ್ಮನೆ ಇರ್ರೆ ಎಲ್ಲರೂ ಕದೀರಿ ಇರ್ಬಿಡು ಇವಳನ್ನ ನಾನು ಕೇಳ್ತೀನಿ ನೀವೆಲ್ಲ ಬಾಯಿ ಮುಚ್ಕೊಂಡಿರಿ ಲೇ ಸ್ನೇಹಿ ಹೇಳೆ ನೀನು ಓದ್ತೀಯೋ ಹೋಗಲ್ಲೇ ಮಲ್ಲೇಶಿ ಜೊತೆಗೆ ಓದ್ತೀಯೋ ಹೋಗಲ್ಲ ನಂಗೆ ಅವನಂದ್ರೆ ಇಷ್ಟ ಇಲ್ಲ ಓಡೋಗೋಗ ಹೆಂಗಿತ್ತೆ ಓಡೋಗೋಗ ಹೆಂಗಿತ್ತು ಅವನ ಜೊತೆಗ ಹೋಗಿ ಸ್ನೇಹಿ ಚೆನ್ನಾಗಿ ನೋಡ್ಕೊಂತಾನೆ ಹೋಗು ಅವನ್ನ ಬಡಿಬೇಡ ಅಂತ ತಾತನ ಕೈಲಿ ಹೇಳಿಸ್ತೀನಿ ಅವ್ನು ಹೊಡೆಯಲ್ಲ ಹೋಗು ಅವ್ರ ಮನೆಗೆ ಕೆಲಸ ಜಾಸ್ತಿ ನಂಗೆ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲ ಹೋಗು ಇವಾಗ ಇನ್ನೊಬ್ಬ ಅಮ್ಮನ ಬಂದವಳಂತೆ ಇಬ್ರು ಸೇರ್ಕೊಂಡು ಕೂಡ್ಕೊಂಡು ಕೆಲಸ ಮಾಡೋಗ್ರಿ ಲೇ ಯಾರೇನು ಮಾತಾಡ್ಬೇಡ್ರಿ ನಿಮ್ಮ ಅಪ್ಪನ ಬರೋಕ್ರು ನಿಮ್ಮ ಅಪ್ಪನ ಬಂದು ಅದೇನು ನಿರ್ಧಾರ ಮಾಡ್ತಾನೆ ಮಾಡಲಿ ಮಕ ಮುಚ್ಚೋಗ ಇವಳ್ದೊಂದು ಸಾವಾಯ್ತಲ್ಲಪ್ಪ ನಮ್ಕ ಅವಳದು ತಂಟೆ ಇಲ್ಲ ಅದು ಮೂಗಸ್ವು ಮುಂದಕ್ಕೆ ಬಂದರು ಆ ಎಲ್ಲ ಹಿಂದಕ್ಕೆ ಹೋದ್ರು ಅದೆಲ್ಲ ತಾನು ಪಾಡಕ್ಕೆ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ ಇಂಥವಳು ಹೊಟ್ಟೆಗ ಅಂಥವಳು ಹುಟ್ಟವಳೆ ಇವಳು ಶಿಖಂಡಿ ಅಂತಿದ್ದ ಶಿಖಂಡಿ ಅಲ್ಲ ಒಂದು ನಿರ್ಧಾರ ಮಾಡ್ಬಿಡ್ಬೇಕಪ್ಪ ಇಲ್ಲ ಅಂತಂದ್ರೆ ಇವಳ ಹತ್ರ ಹೇಗೋಕ್ಕಾಗಲ್ಲ ಹೇಳೆ ಓದ್ತೀಯ ಹೋಗಲ್ಲೇ ಇಲ್ಲ ನಾನು ಹೋಗಲ್ಲ ನಾನು ಕಾಲೇಜ್ಗೆ ಹೋಗ್ತೀನಿ ಅವಾಗ ಓದೆ ಅಂದಾಗ ಹೋಗಿಲ್ಲ ಇವಾಗ ಹೋಗಿ MBBS ಮಾಡ್ತಾಳೆ ಇವಳು MBBS ಮಾಡಿಬಿಟ್ಟು ದೊಡ್ಡದಾಗಿ ಬೋರ್ಡ್ ಹಾಕ್ತಾಳೆ ಶಾನ್ಭೋಗ್ರು ಸದಾಶಿವಪ್ಪ ಮೊಮ್ಮಗಳ ಆಸ್ಪತ್ರೆ ಅಂತ ಅಯ್ಯೋ ಹೋಗಿ ನಿನ್ನ ಮಕ್ಕ ಅಷ್ಟು ಬೆಂಕಿಕ್ತ ಮಾನವಾಗಿ ಮಲ್ಲೇಶಿ ಜೊತೆಗ ಹೋದ್ರೆ ಸರಿ ಇಲ್ಲ ಅಂತಂದ್ರೆ ನೋಡು ಲೇ ನೀನು ಸುಮ್ಮನೆ ಇರ ಯಾಕೆ ನೀನು ಇವಾಗ ನೀನು ಸುಮ್ಮನೆ ಇರ್ಬೇಕು ನೀನು ಲೇ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಮಾತಾಡಿದೆ ಅಂದರೆ ಚೆನ್ನಾಗಿರಲ್ಲ ನೋಡು ಮಗನೇ ನನ್ನ ಮಗಳಿಷ್ಟ ನಾವು ನೋಡ್ಕೊಂತೀರಿ ನಿನಗೆ ಯಾಕ ಅಪ್ಪನವನೇ ನಾನಿದ್ದೀನಿ ನಾವು ನೋಡ್ಕೊಂತೀರಿ ನಿನ್ನ ಮಕ್ಕಳ ಸುದ್ದಿ ನೀನು ನೋಡ್ಕೋಗೋ ಲೈ ಏನು ಮಾತಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿರಲೇ ನೀನು ಇಂಥ ಏರಿಗಿಡು ಮಾತಾಡೋದಕ್ಕೆ ನನಗೆ ನಿನ್ನ ಕಂಡ್ರೆ ಉದ್ದೋಗೋದು ಏನು ಮಾತಾಡ್ತಾ ಇದೆಯಾ ಸರಿಯಾಗಿದೆಯಾ ನೀನು ಏಯ್ ಅಂತ ಮಾತುಗಳೆಲ್ಲ ಮಾತಾಡ್ಕೊಡ್ತು ಮಕ್ಕಳು ಅಂದಮೇಲೆ ಎಲ್ಲರಿಗೂ ಮಕ್ಕಳೇ ಮನೆಗೆ ನಿನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಭೇದ ಭಾವ ಮಾಡ್ಕೊಡ್ತಪ್ಪ ದೊಡ್ಡವನೇ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ನಡಿಯ ಇಲ್ಲಿಂದ ನೀನು ಹೌದೇನಾ ತಪ್ಪಾಯ್ತು ಬಿಡ ನಿನ್ನ ಮೇಲೆ ನಿನ್ನ ಮಕ್ಕಳು ಏನಾನ ಮಾಡ್ಕೊಳ್ಳಿ ನಾನು ಕೇಳಲ್ಲ ತಪ್ಪಾಗೋಯ್ತಾ ಲೇ ದೊಡ್ಡವನೇ ತಪ್ಪಾಗೋಯ್ತು ನಿನ್ನ ಮಗಳನ್ನ ನಿನ್ನ ತಲೆ ಮೇಲೆ ಇಕ್ಕೊಂಡು ಮೆರೆಸು ತಲೆ ಮೇಲೆ ಇಕ್ಕೊಂಡು ಮೆರೆಸು ಅವಳನ್ನ ಏನೇ ಹೇಯ್ ಏನು ವರ್ಷ ಮುಂದೆ ಒಳ್ಳೆ ಮನೆಗವಳೆ ಅವಳಿಗೆ ದುಡ್ಡು ಕಾಸು ಕಮ್ಮಿ ಇಲ್ಲ ಎಲ್ಲ ನನಗೆ ಸಾಕಾಗ್ತಾಳೆ ನನಗೆ ಗಡುಪು ಮಾಡೋಣ ಅಂತ ನಾನು ಅನ್ಕೊಂಡ್ರೆ ಕಿತ್ತೋದೊಳಗೆ 3 ತೀಸ್ಕೊಂಡು ಖ್ಯಾತೆ ತಗೊಂಡು ಇಲ್ಲಿ ಕೊಡ್ಬತ್ತೀಯಲ್ಲ ಇನ್ನೇನೇ ಕೊಡ್ತೀಯ ನೀನಂಕ ಇನ್ನೇನು ಕೊಡ್ತೀಯ ಹೇಳು ಅವನ್ನ ಒಳ್ಳೆಯವನ್ನ ಮಾಡ್ಕೊಂಡು ಇರೋ ಬರೋದನ್ನೆಲ್ಲ ಬಾಸ್ಕೊಂಡು ನಿನ್ನ ಹತ್ರ ಇಕ್ಕಂತೀರಾ ಏನೇ ಇದು ನಿಂದು ಗೋಳು ಅದಕ್ಕೆ ಅಲ್ಲೇನಮ್ಮ ನಾನು ಕೋಪ ಮಾಡ್ಕೊಂಡು ಬಂದಿರೋದು ₹1 ಕೊಡಂದ್ರೆ ಕೊಡಲ್ಲಮ್ಮ ಎಲ್ಲದಕ್ಕೂ ಆ ಮುಸ್ಲಿಂ ಕೇಳು ಅಂತಾರೆ ಆ ಮುಸ್ಲಿಂ ₹1 ಬಿಚ್ಬೇಕಂದ್ರೆ 100 ಮಾತು ಮಾತಾಡ್ತಾನೆ ಅದಕ್ಕೆ ಅಲ್ಲ ನಾನು ಕೋಪ ಮಾಡ್ಕೊಂಡು ಬಂದಿರೋದು ನಿನ್ಕಿನ್ನ ಬುದ್ಧಿ ನಂಗೂ ಚೆನ್ನಾಗದೆ ಮತ್ತೆ ಇನ್ನೇನ್ಕ ಹೋಗಲ್ಲ ಅಂತ ಇರೋದು ನಾನು ಕೇಳಿರೋದು 10 ಲಕ್ಷ ನನ್ನ ಅಕೌಂಟ್ಗೆ ಹಾಕು ಅಂತ ಇವನು ಕೊಲೆಗಳು ಮಾಡಿ ಜೀವನ ಮಾಡ್ತಾ ಇರೋನು ನಡಿರೋಳಗೆ ಯಾವಾಗ ಯಾರು ಕೊಚ್ಚಾಕ್ತಾರೋ ನಾನೇನು ಮಾಡಲಿ ಹೇಳು ಅದೇನು ಹೇಳ್ತಾರಲ್ಲ ಕೊಲೆಗಾರ ಯಾವಾಗಿದ್ರು ಬೀದಿ ಎಣಗ್ಲಾಗೋದೆ ಅಂತ ಕೇಳ್ತಾ ಇದ್ರೆ ₹1 ಕೊಡಲ್ಲ ಅಂತಾನೆ ಇವಾಗ ಬಸ್ರಿ ಅಂದಿದ್ದಕ್ಕೆ ₹10,000 ಹಾಕಿರೋದು ಲೇ ಸರೋಜಿ ಈ ಜನ್ಮದಾಗಂತೂ ನೀನು ಬದಲಾಗಲ್ಲ ಅಂದರೆ ಬದಲಾಗಲ್ಲ ನೀನು ಹಾಳಾಗೋಗೋದಲ್ದ್ರೆ ಮಕ್ಕಳನ್ನೂ ಹಾಳು ಮಾಡ್ತಾ ಇದೆಯಾ ನೀನು ಉದ್ಧಾರ ಆಗಿದೆಯಾ ಇಬ್ಬರು ಎಂಟು ಕಟ್ಕೊಂಡು ಹೋಗು ನಿಮ್ಮ ಜನ ಕಷ್ಟ ಬೆಂಕಿ ಅಕ್ಕ ನಾನು ಹೇಳ್ದಂಗೆ ಕೇಳ ಸ್ನೇಹಿ ಇವಾಗ ಈ ಸತಿಗೆ ನನಗೇನು ಹೇಳ್ಬೇಡ ನನ್ನ ಪಾಡಕ್ಕೆ ನಾನು ಬಿಟ್ಬಿಡಮ್ಮ ಲೇ ಅವನ ಜೊತೆಗೆ ಹೋಗು ಅವನ ಜೊತೆಗೆ ಹೋಗಿ ಅವ್ನು ನೈಸ್ ಮಾಡಿಕೊಂಡು ದುಡ್ಡೆಲ್ಲ ವಸೂಲು ಮಾಡ್ಕೊಳ್ಳೆ ಅದೇ ಕೆಲಸ ಮಾಡಕ್ಕೆ ಹೋಗಿ ಹಿಂಗಾಗಿರೋದು ನನ್ನ ಪಾಡಕ್ಕೆ ನಾನು ಬಿಟ್ಬಿಡು ನಿನ್ನ ಹೊಟ್ಟೆ ಉದ್ದೋಗ ಹೇಳಮ್ಮ ಅಮ್ಮ 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 ಯಾರೋ ಇವಳು
ಚರಣ್ಯ, ಅಖಿಲ ಆಂಟಿ ಅವರಲ್ಲ ಅವ್ರ ಮಗಳು. ನಾನು ಹೇಳಿದ್ದೀನಿ ತಾನೇ ಇವಳನ್ನ ಮಳೆಕ ತೊತೆಯಾಗಿ ಬರೋದು ನಂಗೆ ಇಚ್ಛೆ ಇಲ್ಲ ಅಂತ. ತಿರ್ಗ ಏನಕ್ಕೆ ಇವಳನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನೀನು? ಯಾರನ್ನು ಕೇಳಿ ಮದುವೆ ಮಾಡ್ಕೊಂಡ್ ಬಂದಿದ್ಯಾ ನೀನು? ಮಾತಾಡೋ ನೀನು. ಏ ಕಾರುಣ್ಯ, ಅಮ್ಮ ಹಿಂಗೆ ಮಾತಾಡ್ತಾಳೆ, ತೊದ್ಲು ಮಾತಾಡ್ತಾಳಲ್ಲ. ಕೈಲಾಸಣ್ಣ, ಇದೇನಣ್ಣ? ಯಾಕಣ್ಣ ಇಷ್ಟೊಂದು ಆತರ ಬಿಟ್ಬಿಟ್ಟೆ ನೀನು? ನೀನು ಆತರ ಬಿತ್ತಿಲ್ಲ ಕಾರುಣ್ಯ? ಏ ಅವಳು ನಾವಿತ್ತಪ್ಪತ್ತೊಳಗ ಜೊತೆಗೆ ಮದುವೆ ಆಗಿರೋದು ಆತಾ. ನಾವು ಇವಳನ್ನೇ ನಿತ್ತಬತ್ತಿದೆ ನಾವು. ಯಾವಳ ಇವಳು? ಯಾವಳ ಇವಳು? ನಮ್ಮ ಅಪ್ಪನ ಬೇರೆ ಅಂತ ಪಕ್ಕಕ್ಕೆ ಬಿಸಾಕಿಡ ಬತ್ತಣೆ ಹಾಕೊಂಬಂದಿದ್ಯಲ್ಲ ನೀನು. ನಾನು ಹೇಳಿದ್ದೀನಿ ತಾನೇ ಬೇರೆ ಅಂತ. ನಿನ್ನದ್ದೇನಮ್ಮ ನಿಮ್ಮ ಅಪ್ಪನದ್ದೇನಮ್ಮ ಒಂದೇನ? ಥೂ ನಿಮ್ಮ ಮಾತಾಡ ಮುಚ್ಚೋಟ. ಉದ್ದಾರ ಅಂತೂ ಆಗಲ್ಲ, ಉದ್ದಾರ ಅಂತೂ ಆಗಲ್ಲ. ಏನಂಟಿ ಹಿಂಗೆ ಮಾತಾಡ್ತೀರಾ? ಉದ್ಧಾರ ಆಗಲ್ಲ ಅಂತ ಎತ್ತುತ್ತಾಯಿ ಶಾಪ ತಟ್ಟುತ್ತಂತೆ. ಏನು ಹಂಗೆ ಮಾತಾಡ್ತಾ ಇದ್ದೀರಾ? ಏಯ್ ಬಾಯ್ ಮುತ್ತಂದಿಡಕ್ ನೀನು. ನಾನು ನನ್ನ ಮಗಳು ಮಾತಾಡ್ತಾ ಇರೋದು. ಮಧ್ಯದಾಗ ನಿನ್ ತಲೆ ಹಾಕಿದಿ ಅಂದ್ರೆ ಚೆನ್ನಾಗಿಡಲ್ಲ ನೋಕ. ಬಾಯ್ ಮುಚ್ಚಂದಿಡ್ಬೇಕು. ನಾನು ಇವಾಗ ಕೈಲಾಶ್ ಅಂತೆ. ಎನ್ನಿತಿನಾಗು ಇನ್ನೊಂದನಾಗು ಅದಕ್ಕೆ ನಂಗೆ ತಣ್ಣಂದ ಇಲ್ಲ. ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಬಾಯ್ ಮುಚ್ಚಂದಿಡಲೇನಿಲ್ಲ. ಅಲ್ಲ, ಮದುವೆ ಆಗಿ ಮನೆ ಬಾಗಿಲಿಗೆ ಬಂದಿದ್ದೀರಿ. ಮಗ ಸೊಸೆ ಆರತಿ ಮಾಡಿಬಿಟ್ಟು ಒಳಗೆ ಕರ್ಕೊಂಡು ಬಿಟ್ಬಿಟ್ಟು ನೀವೇನು ಆಂಟಿ ಹಿಂಗೆ ಮಾತಾಡ್ತಾ ಇದ್ದೀರಾ? ಯಾರನ್ನ ಒಳಕ್ಕೆ ಹೋಗೋದು? ಯಾರನ್ನ ಒಳಕ್ಕೆ ಹೋಗೋದ? ನಿನ್ನ ನೀನೇನೆ. ನೀನು ಅನ್ನಿದ್ರೆ ನಂಗೆ ಇಚ್ಛೆನೇ ಇಲ್ಲ. ನೀನು ಯಾವಾಗ ಆದಿತ್ಯಂತ ನಮ್ಮ ಮದುವೆ ಆದಳ ಅಂದು ಆವತ್ತೇ ನಿಂತಾನಂತ ಸಂಬಂಧ ಕಿತ್ತೋಯ್ತು. ಆದಿಶಂಕರ್ ಇಷ್ಟ ಇಲ್ಲ ಅಂತ ಹೇಳಿರೋದು ನಾನು. ಕೈಲಾಸ್ನ ಇಷ್ಟ ಅಂತ ಹೇಳಿರೋದು. ಸೊರೆ, ನೀನು ಯಾವಳ ಎತ್ತೋಲ ನಂಗೆ ತಿಳಿದು. ಬಾಯ್ ಮುತ್ತಂಡು ನೀವು ಇಲ್ಲಿಂದ ದಾರ ತಲೆ ಮರಕು. ಯಾವನವನು ತೇಜಾಚ್ಗಣು ನರಿಯ ನನ್ನ ಮನೆಯಿಂದ ಆಸ್ತಿತೆ ನರಿಯೋ. ಇದೇ ಕಂಟಿ ಹಿಂಗೆ ಮಾತಾಡ್ತೀರಾ? ನಿಮ್ಗೆ ಎಷ್ಟು ಹಕ್ಕಿದ್ಯೋ ಕೈಲಾಶ್ಗೂ ಅಷ್ಟೇ ಹಾಕಿರೋದು. ಲೇ, ಯಾವ್ದ್ರ ಮೇಲೆ ಹತ್ತಿರೋದು ಅವನ್ಕ? ಅವನ ಅಪ್ಪನ ಚಪ್ಪಣ್ಣೆ ಮಾಡಿರೋದ ಇದು? ಇಲ್ಲ ಅವ್ರ ತಾತನ ಚಪ್ಪಣ್ಣೆ ಮಾಡಿರೋದ? ಇದು ನಮ್ಮ ಅಪ್ಪನು ನನ್ಕಂತ ತೊಟ್ಟಿಡೋದು ಆತ. ನನ್ಕಂತ ತೊಟ್ಟಿಡೋದು ಇದೆಲ್ಲ ನನ್ನ ಹತ್ತಿರಗೆ ಇರೋದು. ಅವಳ ಅಪ್ಪನ ತಪ್ಪನ್ನ ಮಾಡಿಕವನೆ, ಅವ್ರ ತಾತನ ತಪ್ಪನ್ನ ಮಾಡಿಕವನೆ. ಅಲ್ಲೋಗಿ ಚಾಯೋಗ್ಲಿ, ಇಲ್ಲಿಗೆ ಬಡೇರಿ ನೀವು. ಇವಳು ಇವಾಗೇ ಹೆಚ್ಚು ಮಾತಾಡ್ತಾ ಇಡೋಳು, ನಾಳೆ ಬೆಳಗ್ಗೆ ಇನ್ನೆಚ್ಚು ಮಾತಾಡಲ್ಲ ಇವಳು. ಇವಳು ತಿತ್ತೋದು ಮಕ್ಕತ್ತು ಬೆಂತಿತ್ತ. ನರಿಯ ನರಿಯ ನನ್ನ ಮನೆಯಿಂದ ಆತದೆ. ಅಲ್ಲಿಂಕಲ್ ಮಾತಾಡ ನೀನು. ಒಲಕ್ಕೆ ಅವಳೆ ಬರಕ್ಕ ನೀನು. ಚರಣ್ಯ, ಸುಮ್ಮನೆ ಇರ್ತೀಯ ನೀನು? ಸುಮ್ಮನೆ ಇರು ಅಮ್ಮ. ಆಗಿದ್ದಾಗೋಯ್ತು. ಇವಾಗ ಕಾರುಣ್ಯನು ಮದುವೆ ಮಾಡ್ಕೊಂಬಂದ್ಲು ತಾನೆ. ಇವಾಗ ಅವಳನ್ನ ಮನೆಗೆ ಸೇರಿಸ್ಕೊಂಡಿದ್ಯಾ ತಾನೆ. ನಾನು ಮದುವೆ ಮಾಡ್ಕೊಂಬಂದಿದ್ದೀನಮ್ಮ. ನೋಡಪ್ಪ ತೈಲಾಸು, ನಾನು ಒಳ್ಳೆ ಮಾತಾಗ ಹೇಳಿ ನಿಂಕ ಸುಮ್ಮನೆ ಜಗಳ ಬೇಡ. ನೋಡೋವರು ನೋಡ್ಕೊಂಡು ಬೇಜಾರಾಗ್ತಡೆ. ಏನಪ್ಪ ಇವರು ಈಡೇದಾಗ ಯಾವಾಗಲೂ ಜಗಳನೆ ಅಂತ ಆತಾ. ನೀನು ನನ್ನ ಮಾತು ತೇಲಿಲ್ಲ, ನನ್ನ ಮಾತುಕ ಬೆಲೆ ತೊತ್ತಿಲ್ಲ. ನೀನು ದಯವಿಟ್ಟು ನಿನ್ನ ಹೆಂಡತಿನ ಕರ್ಕೊಂಡು ಮನೆಯಿಂದ ಆಚೆ ಹೊತ್ತೋಗ್ಬಿಡು. ನಮ್ಮ ಮನೆಗ ಬಡೇಡ. ಈ ಆಸ್ತಿ ಮೇಲೆ ನಿಂಗೆ ಯಾವುದೇ ಅಡಿಕಾಳ ಇಲ್ಲ. ಯಾಕಂದ್ರೆ ನಮ್ಮ ಅಪ್ಪನು ನಂಗೆ ಗೊತ್ತಿರೋದಿದು. ನಂಗೆ ಇಷ್ಟ ಯಾರ್ಗನ ಬಡ್ಕೊಬೋದು. ನಾನು ನನ್ನ ಮಗಳ್ಕನ ಬಡ್ಕೊಬೋದು, ಇಲ್ಲ ನಮ್ಮ ಅಣ್ಣ ಮಕ್ಕಳ್ಕನ ಬಡಿಬೋದು. ಅದಾ ಇರೋದು ಏತಾಡಿನಿ. ಇಲ್ಲ ಯಾವ್ದನ ಒಂದು ಅನಾಥ ಚಮಕನ ಬರಿಬೋದು. ನೀನು ಹೆಂಡತಿನ ಕರ್ಕೊಂಡು ನೀನು ಹೊತ್ತೋಗ್ರಪ್ಪ. ಸುಮ್ಮನೆ ಮಾತು ಬೇರೆ ಕೈಲಾಚು. ಯಾಕೆ ಬೇಕು ಇವಾಗ ಎಲ್ಲಾಡು ತಮೆಂತು ಮಾತಾಡ? ಏನಪ್ಪ ಯಾವಾಗಲೂ ಗೆದಳನೆ ಬೆದಾಡು ನಿಮ್ಗೆ ಹತ್ತೋಡಿ ನೋಡಕ್ಕ ಅಂತ. ಸುಮ್ಮನೆ ಯಾಕೆ ಬೇಕು? ಹೊತ್ತೋಗ್ರಿ. ಅಮ್ಮ, ನೀನು ಹಿಂಗೆ ಹೋಗು ಅಂದರೆ ಹೆಂಗಮ್ಮ ಹೋಗೋದು? ನಾನಿದ್ದಿದ್ದು ಚಿಕ್ಕ ರೂಮಲ್ಲೇ. ಇವಾಗ ಅವಳನ್ನ ಕರ್ಕೊಂಡೋದ್ರೆ ನಮ್ಮಿಬ್ರಿಗೂ ಜಾಗ ಸಾಲಲ್ಲ. ನಾನು ಎಲ್ಲಿಕಮ್ಮ ಹೋಗಲಿ? ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗೋರ್ಗು ಇಲ್ಲಿಂದನೇ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೀನು ಹಿಂಗೆ ಮಾತಾಡಿದ್ರೆ ಹೆಂಗಮ್ಮ ನನ್ನ ಪರಿಸ್ಥಿತಿ? ಇವಾಗ ನಿನ್ನೆ ಎಂತಿ ಹೇಳಲ್ಲಪ್ಪ. ನಿನ್ ಹೆಚ್ಚ ಅಡಿಕಡೆ ಅಥವಾ ಅಚ್ಚ ಅಡಿಕಡೆ ನಮ್ಕೋ ಅದೇ ಅಂತ. ಅಡಿಕಡೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅಪ್ಪನು ನಿಮ್ಮ ತಾತನು ಚಂಪಾನ ಮಾರಿರೋ ಜಾಗ ಅದೇ. ಆ ಜಾಗ ತೋದಿ ನೀನು ನಿನ್ನಂತೆ ಅದು ತಾಡ ತಳಾಗ್ತೀರಿ ಆತಾ. ಓರಿ ದಯವಿಟ್ಟು ಇಲ್ಲಿನ ಓದೋಗ್ರಿ. ಓಮ್ಮ ತಾಯಿ ಓ. ನಾನು ಹೋಗಲ್ಲಮ್ಮ. ನಂಗೆ ಅಲ್ಲಿರೋಕೆ ಇಷ್ಟ ಇಲ್ಲ. ಅಲ್ಲಿದ್ದು ನಂಗೆ ರೂಢಿನೂ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಮಾತ್ರ ನೀವು ಬಿಡ್ಕೋ ಜಾಗ ಇಲ್ಲ. ನನ್ನ ವಿರುದ್ಧವಾಗಿ ನೀನು ಮದುವೆ ಮಗ ಬಂದಿದೆಯಲ್ಲ. ಓ, ನಂಗೆ ಇಷ್ಟ ಇಲ್ಲ. ನಾನು ಹೇಳಿನಿ ಊರಿಗೆ ನಮ್ಮ ಮದುವೆ ಮಗ ಮರ ಅಂತ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಆಂಟಿ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನೋರಮ್ಮ, ನೀನು ಹೇಳೋ ನಂಗೆ ಗೊತ್ತಿಲ್ಲ, ನಾನು ಹೇಳೋ ನಿಂತ ಗೊತ್ತಿಲ್ಲ ಆತಾ.
ನಿಂಗನ್ನು ಮದುವೆ ಹಾಕೋಣ ನಿನ್ನ ನಿಮ್ಮಿಬ್ಬರು ಪಾಡ್ಕ ನೀವೆಲ್ಲ ಹೋಗಿ ಬಕ್ಕೋಡಿ ನಿಮ್ಕ ತಮ್ಮನ್ನ ಇಲ್ಲ ಓಡಿ ಆಚಕ ಏ ತೆಳಾಚು ಹೋಗು ಆಚಕ ಮುಂದುವರಿಯುವುದು